ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ನಮ್ಮ ಚಾನಲ್ನ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವೊಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡಿಬಿಟ್ಟು ಹಾಕ್ತಿದ್ದೀವಿ. ಆದ್ದರಿಂದ ಯಾರ್ಯಾರು ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಹಳೆ ವೀಡಿಯೋಸ್ ಎಲ್ಲ ನೋಡ್ಕೊಂಡು ಬಂದರೆ ನಮ್ಮ ಫುಲ್ ಸ್ಟೋರಿ ಅರ್ಥ ಆಗುತ್ತೆ. ನಾನು ಈ ಚಾನಲಲ್ಲಿ ನನ್ನ ಹೆಸರು ಬಂದ್ಬಿಟ್ಟು ಸರೋಜಿ ಅಂತ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಏನೇನಾಗುತ್ತೆ ಅಂತ ನೋಡಬೇಕಾದ್ರೆ ಕೊನೆ ತನಕ ನೋಡಿ. ನಾನಿವಾಗ ನಮ್ಮ ಕಾವ್ಯಕ್ಕನ ಮನೆಗೆ ಹೋಗ್ತಾ ಇದ್ದೀನಿ. ಮನೇಲಿದ್ದು ನನಗೂ ಬೋರ್ ಆಗ್ತಿತ್ತು. ನಮ್ಮ ಮನೆ ಕತೆನೋ ನಿಮಗೆ ಗೊತ್ತು, ಹಳೆ ವಿಡಿಯೋಸಲ್ಲೆಲ್ಲ ನೋಡಿ. ನನ್ನ ವಾರ್ಗಿತ್ತಿದ್ದು ನಂದು ಯಾವಾಗಲೂ ಪೈಪೋಟಿ ಇದ್ದೇ ಇರುತ್ತೆ. ಇವಾಗ ಬೇರೆ ನನ್ನ ವಾರ್ಗಿತ್ತಿ ಮನೇಲಿ ಅರ್ಧ ಭಾಗ ಬೇಕು ಅಂತ ಬೇರೆ ಕೇಳ್ತಾ ಇದ್ದಾಳೆ. ಇನ್ನು ಮುಂದೆ ಏನೇನಾಗುತ್ತೋ ಗೊತ್ತಿಲ್ಲ. ನನಗೂ ಇವ್ರು ಸವಾಸ ಸಾಕಪ್ಪ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೀನಿ. ನಮ್ಮ ಕಾವ್ಯಕ್ಕನ ಮನೆಗೆ ಹೋಗಿ ಸ್ವಲ್ಪ ಮಾತುಕತೆ ಮುಂದುವರ್ಸೋಣ. ಅರೇ, ಅಲ್ಲಿ ಹೋಗ್ತಿರೋದು ನಮ್ಮ ಸರೋಜಕ್ಕ ಅಲ್ವಾ? ಹಾ, ನಮ್ಮ ಸರೋಜಕ್ಕನೇ. ಅಕ್ಕವ್ ಇರಕ್ಕವ್ ಬಂದೆ. ಏನಕ್ಕ ನೀನು ಅಪರೂಪ ಆಗೋಗ್ಬಿಟ್ಟಿದ್ಯಾ? ಕಣ್ಗೆ ಕಾಣಿಸಲ್ಲಪ್ಪ ನೀನು. ಯಾವಾಗ ಕಾಣಿಸ್ಬೇಕು ನಿನ್ನ ಕಣ್ಣಿಗೆ? ಏನು ಇಂಥರ ನಾನು ರೋಡ್ ತಿರ್ಕೊಂಡಿರ್ತೀನ ನಿನ್ನ ಕಣ್ಣಿಗೆ ಕಾಣಿಸಕ್ಕೆ ಯಾವಾಗ್ಲೂ? ಹಂಗಲ್ಲ ಅಕ್ಕವ್, ನಿಮ್ಮ ಮನೆ ತಕ್ಕ ಬರೋಣ ಅಂದ್ರೆ ನಿಮ್ಮ ಅತ್ತೆ ಕಾಟ. ಯಾವಾಗ್ಲೂ ನಿಮ್ಮ ಮನೆಯಿಂದ ಗಮ್ ಅಂತ ವಾಸನೆ ಬರ್ತಿರ್ತದ ಕಣಕ್ಕ. ಅದು ಏನು ಮಾಡ್ತಿರ್ತೀರಾ? ಒಂಚೂರು ಏನಾದ್ರು ನನಗೇನಾದ್ರು ತಟ್ಟೆಗೆ ಹಾಕ್ತೀರಾ ಅಂತ ನಿಮ್ಮ ಮನೆ ತಕ್ಕ ಬಂದರೆ ನಿಮ್ಮ ಅತ್ತೆ ಒಳಕ್ಕೆ ಬಿಡೋದಿಲ್ಲ. ಬೈದ್ ಆಚೆ ಗಡ್ತಾರೆ. ಅಕ್ಕವ್, ಈ ತಮ್ಮನ ಮೇಲೆ ಒಂಚೂರು ಪ್ರೀತಿನೇ ಇಲ್ಲ ಕಣಕ್ಕ ನಿಂಗೆ. ಯಾಕಕ್ಕ ಕೋಪ ಮಾಡ್ಕತ್ಯಾ? ತಮ್ಮ ಅಂತಾನೆ ಇಟ್ಕ. ನಾನು ಅಷ್ಟು ಪ್ರೀತಿಯಿಂದ ಅಕ್ಕ ಅಂತ ಕರಿತೀನಿ. ನಾನು ಅಕ್ಕ ಅಂತ ಕರೆದ ಮೇಲೆ ನಾನು ನಿನ್ ತಮ್ಮ ತಾನೆ. ಒಂಚೂರು ತಮ್ಮನ ಮೇಲೆ ದಯ ತೋರಿಸ್ಬಾರ್ದಕ್ಕ. ಪ್ರತಿದಿನ ಅದೇನು ಮಾಡ್ತಿರೋ ಅಡುಗೆನ ಒಂಚೂರು ನನಗೂ ಹಾಕ್ರಿ. ತಮ್ಮ ಹೊಟ್ಟೆ ತುಂಬ ತಿಂದ್ರೆ ಅಕ್ಕನ ಮನ್ಸಿಗೆ ಸಮಾಧಾನ ಆಗಲ್ವಾ? ಅಯ್ಯೋ ನೀನಾ, ಇವಾಗ ಏನಾದ್ರು ತಾಂತೀನಿ ನೋಡಿ. ಇವಾಗ ನಿನಗೆ ಐತೆ ಮಾರಿ ಹಬ್ಬ. ಬಿಟ್ರೆ ನನ್ನ ಅಕ್ಕ ಅಂತ್ಯಾ, ನನ್ನ ಗಂಡನ ಬಾವ ಅಂತ ಅಂತ್ಯಾ. ನಾಳೆ ದಿನ ನನ್ ಹುಟ್ಟೋ ಮಕ್ಕಳು ಅಂದ್ರೆ ನನ್ನ ಮಗಳು ಯಾರು ಹುಟ್ಟಿದ್ರೆ ಆ ಮಗಳನ್ನ ಕೊಡ್ತೀಯ, ಮದುವೆ ಮಾಡ್ಕೊತೀನಿ ಅಂತ್ಯಾ? ಅಯ್ಯ ಹೋಗಕ್ಕ, ನಂಗೆ ನಾಚಿಕೆ ಆಗ್ತದೆ. ಕೊಟ್ರೆ ನಾನೇನು ಬೇಡ ಅಂತೀನ. ಮಗಳನ್ನ ಕೊಟ್ರೆ ಭಾಳ ಖುಷಿ ಆಗ್ತದಪ್ಪ ನನಗೆ. ನನಗೂ ಇನ್ನೂ ಚಿಕ್ಕ ವಯಸ್ಸು. ನಾನೇನು ಬೇಡ ಅನ್ನಲ್ಲ ಹೇಳು. ಅಯ್ಯೋ ಮೂದೇವಿ, ನಿನ್ ಮುಖ ನೋಡ್ಕೊಂಡಿದ್ಯೇನು ಕನ್ನಡಿಲಿ? ತಲೆಲಿ ಒಂದ್ 10 ಕೂದಲಿರು ಹೆಚ್ಚು. ಅದು ಸಿಂಗ್ಲಕ್ಕನ್ ತರ ಇದ್ಯಾ? ಕೂದಲೆಲ್ಲ ನಿಗರ್ಕೊಂಡಿರ್ತಾವೆ ಯಾವಾಗ್ಲೂ. ಅಲುಗಳ ನೋಡ್ಬೇಕು, ಅಲುಗಳ. ನಿನ್ ಮೂತಿಗೆ ಹುಡುಗಿ ಬೇರೆ, ಮೊದ್ಲೇ ಬೇರೆ ಕೇಳಿ ನಿನಗೆ. ನನಗೆ ಬರೋ ಕೋಪಕ್ಕೆ ನೋಡು. ಮೊದಲೇ ಮನೇಲಿ ಜಗಳ ಮಾಡ್ಕೊ ಬಂದಿದ್ದೀನಿ ನನ್ನ ಗಂಡನ ಹತ್ರ. ನನ್ನ ಗಂಡಂಗೆ ಏನಾದ್ರು ವಿಷಯ ಗೊತ್ತಾಯ್ತು ನೀನು ಹಿಂಗಂದೆ ಅಂತಂದ್ರೆ ಕಪಾಳ ಪಟ್ಟಂತ ಬಿಡ್ತಾನೆ ನಿನಗೊಂದು. ಯಾಕೋ ಹಂಗೆಲ್ಲ ಮಾತಾಡ್ಬೇಡ ನನ್ನ ಬಗ್ಗೆ. ಏನು ಕಮ್ಮಿ ಆಗೈತೆ ನನಗೆ? ಎಷ್ಟೊಂದು ದುಡಿತೀನಿ ಗೊತ್ತಾ ದಿನಕ್ಕೆ? ಸಿಕ್ಕದ 1 ರೂಪಾಯಿ 2 ರೂಪಾಯಿ ನಿನಗೆ ಎಷ್ಟೊಂದು ದುಡಿತೀನಂತೆ. ಎಷ್ಟು ದುಡಿದು ಬಿಡ್ತೀಯಾ? ಅಕ್ಕೋ, ಭಿಕ್ಷೆ ಬಿಡ್ತೀನಿ ಅಂತ ನನ್ನನ್ನು ಕೇವಲವಾಗಿ ನೋಡ್ಬೇಡ ನೀನು. ದಿನಕ್ಕೆ ಒಂದೇ ಬಿದ್ದೆ ಎಲ್ಲ ಹೋಗೋದು ನಾನು. ನಮಗೆ ರಜಾನೇ ಇಲ್ಲ. ನಿಮ್ಗಾದ್ರೆ ಕೂಲಿ ಮಾಡ್ತೀರಾ. ಆಮೇಲೆ ಈ ಕೆಲ್ಸಕ್ಕೆ ಹೋಗೋರು ಇರ್ತಾರಲ್ಲ, ಅವ್ರಿಗೆ ವಾರಕ್ಕೆ ಒಂದಿನ ರಜೆ ಇರ್ತದೆ. ನಮ್ದು ಹಂಗಲ್ಲ. ಕೆಲಸ ಮಾಡಕ್ಕೆ ನಿಂತ್ಕೊಂಡ್ರಕ್ಕ ಹಗ್ಲ ಅನ್ನಲ್ಲ, ರಾತ್ರಿ ಅನ್ನಲ್ಲ, ಮಳೆ ಅನ್ನಲ್ಲ, ಬಿಸಿಲು ಅನ್ನಲ್ಲ. 24 ಅವರ್ಸ್ ಡ್ಯೂಟಿ ನಮ್ಮದು. ನೀನೇ ಲೆಕ್ಕ ಹಾಕ. 8 ಅವರ್ ಕೆಲಸ ಮಾಡೋರು ತಿಂಗಳಿಗೆ 10,000 15,000 ತಗೋತಾರೆ ಅಂದರೆ 24 ಅವರ್ಸ್ ಕೆಲಸ ಮಾಡೋರು ನಾವು ಎಷ್ಟು ತಗೋಬೋದು? ನಿನ್ನ ಮಗಳನ್ನ ನನಗೆ ಕೊಟ್ರೆ ನಾನೇನು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತೀನಾ? ಅಯ್ಯೋ ನನ್ನ ಮಗನೇ, ನನಗಿನ್ನೂ ಮಗನೇ ಹುಟ್ಟಿಲ್ಲ. ಆಳೆ ಅದ್ರ ಮೇಲೆ ಕಣ್ಣಾಕ್ತೀಯನ ನೀನು? ಬೇಕಪ್ಪ ನನ್ನ ಮಗನೇ. ನನ್ನ ಗಂಡ ಬರ್ಲಿ ಇರೋ, ಹೇಳ್ತೀನಿ ನಿನಗೆ. ನೀನ್ ನಡ ಮುರ್ಸ್ತೀನಿ ನಿಂದು. ಅಕ್ಕೋ, ನಾನು ಎಂತ ಗಟ್ಟಿ ಪೀಸ್ ಅಂತ ಗೊತ್ತಿಲ್ಲ ನಿಂಗೆ. ಪ್ರತಿದಿನ ರೊಟ್ಟಿ ತಿಂತೀನಿ. ಅದು ತಂಗ್ಳು ರೊಟ್ಟಿಗೆ ಎಷ್ಟು ಗಟ್ಟಿಗಿರ್ತದ ಗೊತ್ತಲ್ಲ ನಿಂಗೆ? ಅಯ್ಯೋ ಬೇವರ್ಸಿ, ನನ್ನ ಹತ್ರ ಹೇಳ್ತೀಯ ನೀನು? ನನ್ನ ಹತ್ರ ಮಾತಾಡಕ್ ಬಂದಿದ್ಯಾ ನೀನು? ಎಷ್ಟು ಧೈರ್ಯ ನಿನ್ಗೆ ಈ ಸರೋಜಿ ಹತ್ರ ಬಂದು ಮಾತಾಡೋದಕ್ಕೆ? ಕೇವಲ ನೀನೊಬ್ಬ ಭಿಕ್ಷುಕ ಹೋಗಿ ನನ್ನ ಹತ್ರ ಮಾತಾಡೋದ? ಏನಂತ ಮಾತಾಡ್ತಿದ್ಯಾ ನೀನು ನನ್ನ ಹತ್ರ? ಮಗಳನ್ನ ಕೇಳ್ತಿದ್ಯಾ ನೀನು? ಮಗಳನ್ನ ಗ್ರಾಚಾರ ಬಿಡಿಸ್ಬಿಡ್ತಾನೆ ಮಗನೇ ನಿನಗೆ. ನನ್ನ ಮಗನೇ, ಹಲ್ಲು ಉದುರಿಸ್ಬಿಡ್ತೀನಿ ನಿನಗೆ. ಈ ಸತಿ ಇಷ್ಟು ಮಾಡಿದ್ದೀನಿ. ಇನ್ನೊಂದ್ಸರಿ ಏನಾದ್ರು ನನ್ನ ಮಕ್ಕಳ ಬಗ್ಗೆ ಏನಾದ್ರು ಬಂದೆ ಅಂತಂದ್ರೆ ನನ್ನ ಮಗನೇ ಬಾಯಲ್ಲಿ ಹಲ್ಲು ಇರಬಾರ್ದು ನಿನಗೆ. ಏ ರಾಜ, ಅಲ್ಲೋಡಲ್ಲಿ ಅಲ್ಲಿ ಆ ಭಿಕ್ಷಕನ ಜೊತೆ ಗಲಾಟೆ ಮಾಡ್ತಿರೋದು ನೀನ್ ಹೆಂಡತಿ ಸರೋಜಮ್ಮ ಅಲ್ವಾ? ಊನಣ್ಣ, ರಮಣ, ಅವಳ ಹೆಂಡತಿ ಸರೋಜಿನೇ. ಅದ್ಯಾಕೆ ಹಿಂಗ್ ಭಿಕ್ಷಕನ್ ಇಟ್ಕೊಂಡು ಹೊಡ್ಕೊಳ್ಳಲ್ಲ? ಬಾರಣ, ಅದೇನ್ ನೋಡೋಣ. ಇಲ್ಲಾಂದ್ರೆ ಆ ಭಿಕ್ಷಕನ್ ಕೊಲೆನಾಗ ಹೋಗ್ತದೆ ಇವತ್ತು. ಯಾಕೋ ಆಯ್ತು ಹೇಳಕ್ಕೋ, ಬಿಟ್ಬಿಡಿ ಇವಾಗ. ಏನಿ ನೋಡ ಹಿಂಗ್ ಹೊಡಿತೀಯ ನಂಗೆ? ಏನೋ ಹೇಳಂದಪ್ಪ ಅಕ್ಕ ಅಂತ. ಮತ್ ನೋಡಿ, ಇನ್ನೊಂದ್ಸತಿ ಹಾಕ್ತೀನಿ ನಿನಗೆ. ಇನ್ನೊಂದ್ಸತಿ ಅಕ್ಕ ಇಕ್ಕ ಅಂತ ಕರೆದ್ರೆ ಆಯ್ತು ಹೇಳು, ತಾಯಿ ಅಂತ ಕರಿತೀನಿ. ಅಯ್ಯೋ ಹ್ಯಾಂದಾಳಿ ನನ್ನ ಮಗನೇ. ಇಷ್ಟೊತ್ತು ಗಂಟೆ ಅಕ್ಕ ಅಂತ ಕರೆದೆ, ಈಗ ನೋಡ್ರೆ ತಾಯಿ ಅಂತ ಕೇಳಿದ್ಯಾ? ಅಕ್ಕನಿಂದ ತಾಯಿ ಮಾಡ್ಕೊಂಡಿಯೇನ ನನ್ನ?
ನೀನು ನನ್ನ ಮಗನ ನಾನು ನಿನ್ನ ತಾಯಿನ ನೀನು ಮಾಡ್ತೀನಿ ಇರು. ಲೇ ಸುಮ್ಮನಿರೆ ಸರೋಜಿ, ಏನೇ ನೀನು ಪಾಪ ಅವ್ನು ಮನೆಗೂ ತಿರ್ಕೊಂಡು ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡೋಂಥವ್ನು, ಅವನ ಮೇಲೆ ಹೋಗ್ತಿಲ್ಲ ಜಗಳಕ್ಕೆ. ರೀ ಇವ್ನು ಏನಂದ ಗೊತ್ತಾ, ನನ್ನ ಪಡೆಗೆ ನಾನು ಹೋಗ್ತಿದ್ದೆ ಕಾವ್ಯಕ್ಕನ ಮನೆಗೆ. ಏನ್ ರಾಮಣ್ಣ ನೀ ಮನೆಗೆ ಬರ್ತಿದ್ದೆ ಅಲ್ಲ, ಸುಮ್ಮನೆ ನನ್ನ ಪಡೆಗೆ ಹೋಗೋಣ ಕರೆದುಬಿಟ್ಟು ಅಕ್ಕ ಅಂತ ಕರೆಯೋದಲ್ದೇನೆ ನನ್ನ ಮಗಳನ್ನ ಕೊಟ್ಟು ಇವನಿಗೆ ಈ ಭಿಕ್ಷಕನ ಮದುವೆ ಮಾಡ್ಕೊಡ್ಬೇಕಂತೆ. ನೋಡಿ ಇವ್ನು ಹೇಳೋದನ್ನ. ಏನೋ ನನ್ನ ಮಗಳನ್ನ ಅಲ್ಲ ಕಡೆ ಸರೋಜಿ, ಇನ್ನು ನಮ್ಗೆ ಇನ್ನೂ ಮಕ್ಕಳೇ ಆಗಿಲ್ವಲ್ಲೇ. ಅಲ್ಲ ಕಣೋ, ಏನೋ ಸಿಗ್ಲಿಕ್ಕ ಹಿಂಗೆ ಹೇಳ್ತೀಯ? ಹೌದ್ರಿ, ಇವ್ನು ಹೇಳ್ತಿರೋದು ಮಕ್ಕಳಾದ್ಮೇಲೆ ಹೆಣ್ಣು ಮಗು ಹುಟ್ಟಿದ್ರೆ ಇವನ್ಗೆ ಕೊಟ್ಟು ಗಂಟೆ ಹಾಕ್ಬೇಕಂತೆ. ಹೇ ಯಾಕೋ ಸಿಗ್ಲಿಕ್ಕ ಇಂತ ಮಾತಾಡ್ತೀಯಾ? ಕೇಳಕ್ ಒಂದು ಇತಿ ಮಿತಿ ಬೇಕಪ್ಪ. ಮುಂದೆ ಹುಟ್ಟೋ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ನಿಮಗೆ ಕೊಟ್ಟು ಮದುವೆ ಮಾಡ್ಬೇಕಾ? ಅಂತ ಕ್ಲಾಸರ ನಮ್ಗೇನೋ. ಈ ಕೇಳ್ರಿ ಇಲ್ಲಿ, ನಾನು ಅದನ್ನೇ ಕೇಳ್ದೆ. ಈ ನನ್ನ ಮಗ ಯಾವ ತರ ಉತ್ತರ ಕೊಟ್ಟ ಗೊತ್ತೇನ್ರಿ? ನನಗೆ ಬರೋ ಸಂಬಳದಲ್ಲಿ ನಿಮಗೂ ಬರೋದಿಲ್ಲ ಅಷ್ಟು. ತಿಂಗಳಿಗೆ ಅಂತೀನಿ, ಒಂದು ದಿನಕ್ಕೆ ನೀವು 8 ಅವರ್ ಕೆಲಸ ಮಾಡಿದ್ರೆ ನನಗೆ 24 ಅವರ್ಸ್ ಡ್ಯೂಟಿ. 8 ಅವರ್ ಕೆಲಸ ಮಾಡೋರೇನೆ ತಿಂಗಳಿಗೆ 10,000 ರೂಪಾಯಿ 15,000 ರೂಪಾಯಿ ದುಡಿದ್ರೆ 24 ಗಂಟೆ ಕೆಲಸ ಮಾಡೋ ನನಗೆ ಎಷ್ಟು ಸಂಬಳ ಬರ್ಬೋದು ಗೊತ್ತಾ ನಿಮಗೆ ಅಂತ ನನ್ನನ್ನೇ ಕೇಳ್ತಾನೆ ಇವನು, ಈ ನನ್ನ ಮಗ. ಯಾಕೋ ಸಿಂಗ್ಲಿಕ್ಕ ಹೆಂಗೈತೆ ಮೈಗೆ? ಇಂತೆಲ್ಲ ಮಾತಾಡ ಕಲ್ತಿದ್ಯಾ ನೀನು? ಎಷ್ಟರಲ್ಲಿ ಇರ್ಬೇಕು ಅಷ್ಟು ಇರೋದು ತಿಳ್ಕೊ. ನೀನು ಭಿಕ್ಷೆ ಬೇಡ್ಕೊಂಡು ಹೋಗ್ತಿದ್ಯಾ, ಒಂದೊತ್ತು ಊಟ ಸಿಗ್ಬೇಕು ನಿಮ್ಗೆ ನಮ್ಮೂರಲ್ಲಿ ಅಂತ ಅಂದ್ರೆ ಮರ್ಯಾದೆಯಿಂದ ಎಷ್ಟೆಲ್ಲ ಕೆಲಸ ಅಷ್ಟು ಮಾಡ್ಕೊಂಡು ಹೋಗು. ಇವೆಲ್ಲ ನಿನಗೆ ಬೇಕಾಗಿಲ್ಲ. ಅಯ್ಯೋ ಅಣ್ಣ, ನಾನೇನು ತಪ್ಪು ಮಾತಾಡ್ದೆ ಇವಾಗ? ಏನು ನಾವೇನು ಮದುವೆನೇ ಆಗಂಗಿಲ್ವಾ? ನೀವೇನು ಕೋಟ್ಯಾಧೀಶ್ವರ? ನನಗೂ ಹೆಣ್ಣು ಕೊಡೋಕ್ಕೆ ಕ್ಯೂನಲ್ಲಿ ನಿಂತ್ಕೋತಾರೆ ಹೆಣ್ಮಕ್ಳು. ಏನೋ ಅದೇನೋ ಊಸುಟ್ಟಕ್ಕಿಂತ ಮುಂಚೆಗೆ ಕುಲಾಗಿ ಊಸೋದು ಅಂತಾರಲ್ಲ, ಏನೋ ಕೇಳದ್ನಪ್ಪ. ಒಳ್ಳೆ ಭವಿಷ್ಯ ಸಿಗಲಿ ನಿಮ್ಮನೆ ಹೆಣ್ಮಕ್ಳಿಗೂ, ನನ್ನ ಕಟ್ಕೊಂಡ್ರೆ ಒಳ್ಳೆ ಗಂಡ ಸಿಕ್ಕಂಗೆ ಆಗ್ತದೆ, ಕೋಟ್ಯಾಧೀಶ್ವರ ಆಗ್ತಾರೆ ಅಂತ. ನಿಮ್ಮ ಮನೆ ಬರ್ದಲ್ಲ, ಅವೆಲ್ಲ ಎಲ್ಲಿ ಬರ್ದೈತೆ? ಹಿಂಗೆ ಹರ್ಕೊಂಡು ತಿರ್ಕೊಂಡಿರ್ರಿ. ನೋಡ್ರಿ ಎಂತ ಮಾತಾಡ್ತಾವ್ ನೋಡ್ರಿ ಇಲ್ಲಿ. ಅಲ್ಲ ನಮ್ಗೇನು 3 ಕಾಸಿನ ಬೆಲೆ ಇಲ್ವಾ ಈ ಊರಲ್ಲಿ? ಭಿಕ್ಷಕ ಕೂಡ ನಮ್ಮನ್ನ ಒಂಥರ ಹಣಗಸಂಗ ಆಗೋಯ್ತಿ. ಎಲ್ಲ ನಿಮ್ಮಿಂದನೇ ರೀ, ನಿಮ್ಮಿಂದನೇ. ನನ್ನ ಮಾತಿಗೆ ಯಾವತ್ತಾದ್ರೂ ಕೇಳಿದ್ರೆ, ಯಾವತ್ತಾದ್ರೂ ಬೆಲೆ ಕೊಟ್ಟಿದ್ದೀರಾ ನೀವು? 4 ಕಾಸು ದುಡ್ದು ನನ್ನ ಕೈಲಿ ತಂದು ಕೊಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಕೋಟ್ಯಾಧೀಶ್ವರ ಮಾಡಿರ್ತಿದ್ದೆ ನಿಮ್ಮನ್ನ ನಾನು. ಕೋಟ್ಯಾಧೀಶ್ವರ ದುಡಿಯೋ ಕಾಸೆಲ್ಲ ಎಲ್ಲಿ ಎಂಟಿ ಕೈಲಿ ಕೊಟ್ಬಿಟ್ರೆ ಎಂಟಿಯಲ್ಲಿ ನನ್ನ ಮಾತು ಕೇಳ್ದಂಗೆ ಆಗ್ಬಿಡ್ತಾಳು ಅಂತ ಭಯ ನಿಮಗೆ. ಅದಕ್ಕೇನೆ ದುಡ್ಡು ಕಾಸೆಲ್ಲ ನನ್ನ ಕೈ ಕೊಡ್ದಂಗೆ ಅದೆಲ್ಲಿ ಬಚ್ಚಿಟ್ಟಿದ್ರು, ಅದೆಲ್ಲಿ ಕೋಟಿ ಮಡಗಿದ್ರು ತೋರಿಸಿ ನೋಡೋಣ. ರೋಡಲ್ಲಿ ಹೋಗೋ ಬೀದಿಲಿ ಹೋಗೋರೆಲ್ಲ ನಮ್ಮ ಬಗ್ಗೆ ಮಾತಾಡಂಗೆ ಆಗೋದ್ರು. ಈ ಭಿಕ್ಷಕ ನನ್ನ ಮಗಳನ್ನ ಇಂದು ನಾನು ಹುಟ್ಟ ಇಲ್ಲ ನನ್ನ ಮಗಳು. ನನ್ನ ಮಗಳನ್ನ ಮದುವೆ ಮಾಡ್ಕೋತೀನಿ ಅಂತ ನನ್ನ ಮುಂದೆನೇ ಹೇಳ್ತಾನಲ್ಲ. ಎಷ್ಟಿರ್ಬೇಕು ನೋಡಿ, ಲೆಕ್ಕ ಹಾಕಿ ನೀವಿಲ್ಲೇ. ಅಯ್ಯೋ ಅಣ್ಣ, ಬಿಟ್ಬಿಡೋಣ ನನ್ನ. ಇದು ನನ್ನ ಮಗನೇ ಅಲ್ಲ, ಅವಾಗಿಂದ ನೋಡ್ತಿದ್ದೀನಿ ನನ್ನ ಹತ್ರನೇ ಇಷ್ಟೊಂದು ಮಾತಾಡೋನು. ನನ್ನ ಹೆಂಡತಿ ಹತ್ರ ಎಷ್ಟೆಲ್ಲ ಮಾತಾಡಿರ್ಬೇಕು ನೀನು. ನನ್ನ ಮಗನೇ ತುಳಿದು ನಾಯಿ ತುಳಿದು ಅದೇನೋ ಇರುವೆ ತುಳಿತಾರಲ್ಲ, ಹಂಗ ತುಳಿದು ಸಾಯಿಸ್ಬಿಡ್ತೀನಿ ನಿನ್ನ. ಏ ರಾಜು, ಸುಮ್ನಿರ ಸಾಕು. ಬಾ ಈ ಕಡೆ ಬಾ. ಈ ಸುಮ್ನಿರಣ್ಣ, ನೀನು ಎಷ್ಟು ಮಾತಾಡ್ತಾನೆ ಇವನು? ಮಾತ್ಕೊಂಡು ಇದ್ದಿ ಇರ್ಬೇಕು, ಮಾತಾಡೋಕಿನ ಅರ್ಥ ಬೇಡವಾ? ಏಯ್ ಸಿಂಗ್ಲಿಕ್ಕ, ಏನೋ ಮಾತಾಡ್ತೀಯ ನೀನು? ಯಾರ ಹತ್ರ ಹೆಂಗ್ ಮಾತಾಡ್ಬೇಕು ಗೊತ್ತಾಗಲ್ವಾ ನಿನಗೆ? ಸುಮ್ಮನೆ ಒದ್ದೆ ತಿಂತೀಯಪ್ಪ ನೀನು. ಹೇಳ್ರಮಣ, ಏನೋ ಸುಮ್ಮನೆ ಬೇಜಾರಾಗ್ತಿತ್ತು ಬೆಳಗ್ಗೆಯಿಂದನೂ. ಅದಕ್ಕೆ ಒಂಚೂರು ತಮಾಷೆ ಮಾಡೋಣ ಅಂತ ನಮ್ಮ ಸರೋಜಕ್ಕಂಗೆ ಒಂಚೂರು ರೇಗ್ಸಿದ್ನಪ್ಪ. ನಮ್ಮ ರಾಜಣ್ಣಂಗೂ ಅಷ್ಟೇನೆ. ಅದಕ್ಕೆ ಹಿಂಗೆ ಹೊಡೆದೇ ಬಿಡೋದ ನನಗೆ. ಏನು ಹೇಳೋರು ಕೇಳೋರು ಯಾರಿಲ್ಲ ಅಂತನ. ನನಗೂ ಮನೆ ಮಠ ಐತೆ. ಇಂಥದ್ರಾಗೇನೋ ತಮಾಷೆ ಮಾಡೋದು ನೀನು? ಇಂಥದ್ರಾಗೇನೋ ತಮಾಷೆ ಮಾಡೋದು? ನಾನಾಗಿದ್ದಕ್ಕೆ ಬರೀ ಹೊಡೆದಿದ್ದೀನಿ. ನನ್ನ ತಮ್ಮ ಏನಾರು ಆಗಿದ್ದಿದ್ರೆ ಏನು ಗತಿ ಕಾಣಿಸಿದ್ದು ನಿನ್ನ? ಈ ಮರಕ್ಕೆ ನೇಣಾಕ್ಬಿಡ್ತಿದ್ದೆ ನಿನ್ನ. ಇವಾಗ ನೀರ್ಕ ಬಂದರೆ ಏನು ಪ್ರಯೋಜನ? ನಿಮಗೆಲ್ಲ ನಿಮ್ಮಿಂದಾನೆ. ನಿಮ್ಗಳ ಸವಾಸನೆ ಬೇಡ. ನಾನೇನಾದ್ರು ಕೆಲ್ಸಕ್ಕೆ ಹೋಗ್ತೀನಿ.